ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿರೋದಾ? ಓಕೆ ಓಕೆ ಮೇಡಮ್, ನಿಮ್ಮ ಹೆಸರು? ಉಷಾ ಮೇಡಮ್ ಅವರು. ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಇವರು ಮೇಡಮ್, ಪುಷ್ಪ ಮೇಡಮ್ ಇಂಟ್ರೊಡ್ಯೂಸ್ ಮಾಡಿದ್ದು. ಓಕೆ, ನಿಮಗೆ ಮೇಡಮ್ ನಿಮ್ಮ ಹೆಸರು? ಚೈತ್ರ. ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು? ಸತೀಶ್ ಸರ್. ಓಕೆ 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 ಸತೀಶ್ ಸರ್. ಓಕೆ ಮೇಡಮ್. ಚೈತನ್ಯ. ನಿಮಗೆ ಲತಾ ಮೇಡಮ್ ಅವರು. ಓಕೆ, ಲತಾ ಮೇಡಮ್ ಇಂಟ್ರೊಡ್ಯೂಸ್ ಮಾಡಿದ್ದು ಮೇಡಮ್. ನಿಮ್ಮ ಹೆಸರು? ವೀಣಾ ಮೇಡಮ್. ವೀಣಾ ಮೇಡಮ್ಗೆ ಓಕೆ 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 ಓಕೆ. ಹಾಂ, ಸೌಮ್ಯ ಮೇಡಮ್ ಇಲ್ವಾ? ಸವಿತಾ ಮೇಡಮ್ ಇಲ್ವಾ? ಸೌಮ್ಯ ಬಂದಿರೋದು. ಓಕೆ, ಇರಲಿ ತೊಂದರೆ. ಓಕೆ ಮೇಡಮ್, ಓಕೆ 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 ಓಕೆ. ನಿಮ್ಮ ಅವರು ಓಕೆ ಮೇಡಮ್. ನೀವು ಸೌಮ್ಯ ಮೇಡಮ್. ನಿಮ್ಮ ಅವರೇನಾ? ಓಕೆ ಮೇಡಮ್. ಮಂಜುಳಾ ಮೇಡಮ್. ಓಕೆ, ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪುಷ್ಪ ಮೇಡಮ್ ಅವರು. ನೀವು ನಂದಿನಿ ಅಂತ ಮಾಡಿದ್ರು ಅವ್ರನ್ನ. ನಂದಿನಿ ಅವ್ರು ಬಂದಿದೆ, ನಾನು. ಓಕೆ, ನಂದಿನಿ ಮೇಡಮ್. ಓಕೆ ಓಕೆ. ನಂದಿನಿ ಇಂಟ್ರೊಡ್ಯೂಸ್. ಹಾಂ, ಸರಿ ಸರಿ. ನಾನು ಓಕೆ ಮೊನ್ನೆ ಮೀಟ್ ಆಗಿದೆ ನಮಗೆ. ಓಕೆ ಓಕೆ. ಸರ್ ಹೆಸರು ಲಕ್ಷ್ಮಣ್. ನೀವು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಬೇರೆಯವ್ರನ್ನ? ಒಬ್ಬರು ಮಾಡಿದ್ದೀರಾ ಆಲ್ರೆಡಿ. ಓಕೆ, ಇಲ್ಲಿ ಬೇರೆಯವ್ರಿಗೆ ಮಾಡಿರೋ ನೀವು ಯಾರಿಗೂ ಇಂಟ್ರೊಡ್ಯೂಸ್ ಮಾಡಿದ್ದೀರಲ್ಲ, ನೀವು ಬೇರೆಯವ್ರು ರೆಫರ್ ಮಾಡಿದ್ದೀರಲ್ವಾ? ನೀವು ರೆಫರ್ ಮಾಡಿದ್ದೀರಾ? ಓಕೆ. ನೀವು ಆಲ್ರೆಡಿ ಲಾಸ್ಟ್ 2-3 ಡೇಸ್ ಮೈಸೂರು ಟ್ರಿಪ್ ಕ್ವಾಲಿಫೈ ಆಗಿದೆ. ಓಕೆ ಓಕೆ. ಇವರು ಮೈಸೂರು ಟ್ರಿಪ್ ಕ್ವಾಲಿಫೈ ಆಗಿದೆ. ಆಲ್ರೆಡಿ ಬಂದಿದ್ದೀರಾ? ಓಕೆ ಓಕೆ. ನೋಡಿ, ಸಾರಿ. ಓಕೆ ಓಕೆ ಸರಿ. ಓಕೆ ಸರ್. ಓಕೆ ಮೇಡಮ್ ಹೆಸರು? ಕವಿತಾ ಮೇಡಮ್. ಹಾಂ ಹಾಂ. ನೀವು ಆಲ್ರೆಡಿ ಆನ್ಸರ್ ಬಂದಿದ್ರಾ? ರಿಸಲ್ಟ್ ಬಂದಿದ್ರಾ? ಸರಿ ಓಕೆ ಸರಿ ಆಯ್ತು. ಓಕೆ ಮೇಡಮ್, ಕೂತ್ಕೊಳ್ಳಿ. ಸೊ ಇಷ್ಟು ಜನ ಇದು ನೀವು ಲಾಸ್ಟ್ ವೀಕಾ ಇನ್ನ ಮುಂಚೆನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಾ? ಎಷ್ಟು ದಿನ ಆಯ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿ? ಲಾಸ್ಟ್ ಸಂಡೇ. ಓಕೆ, ನಿಮ್ದು ಸರ್? 25 ಓಕೆ. ನಿಮ್ದು ಮೇಡಮ್ ಅವರೇ? 1 ಮಂತ್ ಆಯಿತು. ಓಕೆ, 1 ಮಂತಲ್ಲಿ ಇದು ಫಸ್ಟ್ ಟೈಮ್ ಬಂದಿರೋದು. ಓಕೆ, ನೀವು 1 ವೀಕ್ ಆಯಿತು. 1 ವೀಕು. 1 ವೀಕು. 2 ಮಂತ್ಸ್ ಆಯಿತು. ಓಕೆ, ಇವತ್ತು ಬಂದಿರೋದು. ಓಕೆ ಓಕೆ. ನೀವು ಅವರು 6 ಮಂತ್ಸ್ ಆಗಿದೆ, ಇವಾಗ ಬಂದಿದ್ದೀರಾ ನೀವು. ನೀವು ಸರ್? 25 ಡೇಸ್ ಆಗಿದೆ. 15 ಡೇಸ್ ಆಗಿದೆ. ಇರಲಿ. ಹಾಂ, ಸೊ ಇವಾಗ ನೀವೆಲ್ಲರೂ ಏನಿಲ್ಲ, ಜಸ್ಟ್ ಮಾತಾಡ್ಬೋದಲ್ಲ, ಏನು ತೊಂದರೆ ಇಲ್ಲ. ಮಾತಾಡ್ಬೋದಾ? ಸ್ವಲ್ಪ ಯಜಮಾನ್ ಇನ್ನೊಂಚೂರು ಅಂತ ಬನ್ನಿ. ಸ್ವಲ್ಪ ನೀವು ಬನ್ನಿ ಮೇಡಮ್. ನೀವು ಬನ್ನಿ. ಹಾಂ ಮೇಡಮ್, ಎಲ್ಲ ಕಾಣಿ ಮೇಡಮ್ ಅವರು. ಅವ್ರು ಕಾಣ್ತಾ ಇಲ್ಲ ಅದಕ್ಕೆ ಅವರು. ಹಾಂ ಓಕೆ ಓಕೆ. ಫೇಸ್ ಕಾಣ್ತೀನಿ. ಓಕೆ, ಸೊ ಈಗ ನಿಮ್ಗೆ ಇಲ್ಲಿ ಯಾರೋ ಒಬ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸ್ಮಾರ್ಟ್ ಫಿಟ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಏನಕ್ಕೆ ಇಂಟೆನ್ಷನ್, ಏನಕ್ಕೆ ಏನು ಅನ್ಕೊಂಡು ಬಂದಿದ್ದೀರಾ? ಒಂದು ಕ್ಲಾರಿಟಿ ಕೊಡ್ಬೋದು ನಮಗೆ. ನಿಮ್ಮ ಇಂಟೆನ್ಷನ್ ಏನು? ಯಾಕೆ ಸ್ಮಾರ್ಟ್ ಫಿಟ್ ಆಪರ್ಚುನಿಟಿ ಬಂದಿದ್ದೀರಾ? ನಿಮ್ಗೆ ಸ್ಮಾರ್ಟ್ ಫಿಟ್ ಬಗ್ಗೆ ಏನ್ ಅನ್ಸಿದೆ? ಏನಕ್ಕೆ ಬಂದಿದ್ದೀರಾ ಹೇಳ್ಬೋದಾ? ಹೇಳಿ ಸರ್, ನೀವು ಹೇಳಿ. ಒಳ್ಳೆ ಬಿಸ್ನೆಸ್ ಮಾಡಬೇಕು. ಏನು ಒಳ್ಳೆ ಬಿಸ್ನೆಸ್ ಮಾಡಬೇಕಂತ ಹೇಳಿ ಸರ್. ಒಳ್ಳೆ ಬಿಸ್ನೆಸ್ ಮಾಡ್ಬೇಕಂತ. ಈಗ ಇಷ್ಟು ದಿನ ಹೊರಗಡೆ ಮಾಡ್ತಾ ಇಲ್ವಾ ನೀವೇನು? ಅದು ಬೇರೆ. ಅದು ಬೇರೆ ಸರ್. ಇಲ್ಲ. ಓಕೆ, ಅಂದ್ರೆ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಲ್ವಾ, ಏನ್ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೀರಾ? ಮುಂದೆ ಒಳ್ಳೆದಾಗುತ್ತೆ. ಮುಂದೆ ಮುಂದೆ ಒಳ್ಳೆದಾಗುತ್ತೆ ಸರ್. ಒಳ್ಳೇದಾಗುತ್ತೆ ಅಂತ ಒಂದು ಕ್ಲಾರಿಟಿ. ಏನ್ ಬೇಕು ನಿಮ್ಗೆ? ಸ್ಮಾರ್ಟ್ ಫಿಟ್ ಏನ್ ಬೇಕು? ಮುಂದೆ ಸೈಟ್ ಗೀಟ್ ಏನೋ ತಗೋಬಹುದು. ಸೈಟ್ ಗೀಟಾ ಸೈಟಾ? ಸೈಟ್. ನನಗೆ ಅದೇ ಏನು ಗೊತ್ತಾ, ವೀರೇಶ್ ಅಲ್ಲ, ವೀರೇಶ್ ಅಲ್ಲ, ಏನು ಗೊತ್ತಾ, ಈಗ ನಾವು ಕೇಳ್ತೀವಿ ಊಟ ಮಾಡೋದನ್ನ, ಊಟ ಗೀಟ ಮಾಡಿದ್ರೆ ಊಟ ಓಕೆ, ಗೀಟ ಯಾವುದು? ಅಲ್ವಾ? ಸೈಟ್ ಗೀಟು, ಸೈಟ್ ಓಕೆ, ಗೀಟ ಯಾವುದು? ಅದಕ್ಕೆ ನಾವು ವರ್ಡಿಂಗ್ ಅಲ್ವಾ? ಸೊ ಅದಕ್ಕೆ ಈಗ ನೀವು ಬಂದಿದ್ದೀರಲ್ವಾ, ಸ್ಮಾರ್ಟ್ ಫಿಟ್ ಬಂದಿದ್ದೀರಲ್ವಾ, ಸ್ಮಾರ್ಟ್ ಫಿಟ್ ಬರೋದಕ್ಕೆ ನಮ್ಗೊಂದು ರೀಸನ್ ಬೇಕು, ನನ್ ಕಾರಣ ಗೊತ್ತಿರ್ಬೇಕು. ಇಲ್ಲಿ ಬರೋದಕ್ಕೆ ನಿಮ್ಗೆ ಕಾರಣ ಗೊತ್ತಿದೆ. ಏನು ಬಂದಿರಲಿಲ್ಲ ಇವತ್ತು? ತಿಳ್ಕೊಳ್ಳೋಣ ಅಂತ ಬಂದೆ, ಕರೆಕ್ಟ್ ಅಲ್ವಾ? ಸೊ ನನಗೆ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡ್ರೆ ನಾನು ಇನ್ಕಮ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ಸ್ಮಾರ್ಟ್ ಫಿಟ್ ಏನು ಬಂದೆ ಅಂತ ಗೊತ್ತಿರ್ಬೇಕಲ್ವಾ? ನಿಮ್ಗೆ ಏನ್ ಲೈಫಲ್ಲಿ ಏನ್ ಬೇಕು ಸರ್? ನಿಮ್ಗೆ ದುಡ್ಡು ಬೇಕು. ಓಕೆ. ಮತ್ತೆ ಸೈಟ್ ಬೆಂಗಳೂರು ಸೈಟ್ ತೆಗಿಬೇಕು. ಮದುವೆ ಆಗಿದ್ಯಾ? ಮದುವೆ ಆಗಿದೆ, ಮಕ್ಳಿದಾರ? ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು. ಸ್ವಂತ ಮನೆನ ಬಾಡಿಗೆ ಮನೆನ? ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗ್ಬೇಕು. ಮಕ್ಳಿಗೆ ಒಳ್ಳೆ ಎಜುಕೇಶನ್, ಸೊ ಅದಕ್ಕೆ ಸ್ವಂತ ಬಿಲ್ಡಿಂಗ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಸೊ ಈ ತರದೆಲ್ಲ ನಿಮ್ ಡ್ರೀಮ್ಗಳಿದೆ, ಕನಸಿದೆ, ಕರೆಕ್ಟಾ? ಅದಕ್ಕೆ ನಿಮ್ಗೆ ಸ್ಮಾರ್ಟ್ ಫಿಟ್ ಬೇಕು, ಕರೆಕ್ಟಾ? ಓಕೆ ಸರ್, ಹೇಳಿ ಸರ್ ನೀವು.
ನೀವು ಏನಕ್ಕೆ ಬಂದಿರಿ ಸ್ಮಾರ್ಟ್ ಪಿಕ್ಗೆ? ಬಿಸ್ನೆಸ್ ಮಾಡೋಣ ನೋಡೋಣ ನೋಡೋಣ ಅಂತ. ಓಕೆ, ಏನ್ ನೋಡೋಣ? ಏನು ಅಂದ್ರೆ ಸ್ಮಾರ್ಟ್ ಪಿಕ್ ಚೆನ್ನಾಗಿದೆ ಇಲ್ವಾ? ಸ್ವಲ್ಪ ಚೆನ್ನಾಗಿದೆ ಹಾ, ಬಟ್ ಆಲ್ರೆಡಿ ನಾವು ಮಾಡಿದ್ದೀವಿ. ಏನ್ ಮಾಡಿದ್ದೀರಾ? RCM ಅಂತ ಒಂದು ಇತ್ತು. RCM ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡಿದ್ದೀರಾ? ಓಕೆ, ಅದರಿಂದ ಆ ಥರ ನಮಗೆ ಇನ್ಕಮ್ ಬರುತ್ತೆ ಅಂತ ನಮಗೆ ಸೇರ್ಕೊಂಡಿದ್ದೀವಿ. ಓಕೆ. ಈಗ ಇಲ್ಲಿ ಬಂದದ್ದಾದ್ರೆ ಯಾಕೆ? ಸ್ವಲ್ಪ ದುಡ್ಡು ದುಡಿಯೋದು. ಅರ್ನಿಂಗ್ ಮಾಡ್ಬೇಕು, ದುಡ್ಡು ಬೇಕು ಅಂತ ಬಂದಿದ್ದೀರಾ, ಕರೆಕ್ಟಾ? ಓಕೆ, ತೊಂದರೆ ಇಲ್ಲಲ್ಲ, ಮಾತಾಡಿಸ್ಬೋದಲ್ಲ? Yes, ಮಾತಾಡ್ಸ್. Yes, ಮಾತಾಡ್ಸ್. ಮಾತಾಡಿಸ್ಬೋದಾ? Yes. ಹೊಸ ಗೆಸ್ಟ್ ಇವ್ರಿಗೆಲ್ಲ ಜೋರು ಚಪ್ಪಾಳೆ ಕೊಂಡು ಬಂದವ್ರೆ, ಅವ್ರು ಏನು ಬಂದವ್ರೆ, ಅವ್ರ ಇಂಟೆನ್ಷನ್ ಏನು, ಅವ್ರಿಗೆ ಏನ್ ನೀಡ್ ಇದೆ ಗೊತ್ತಾಗುತ್ತಾನೆ ನಾವೆಲ್ಲ ಸಪೋರ್ಟ್ ಮಾಡಕ್ಕಾಗೋದು. Correct. Yes or no? Yes. Yes, ಅದಕ್ಕೆ ಓಕೆ. ಈಗ ಹೇಳಿ ಸರ್. ಓಕೆ, ಈಗ ಏನು ದುಡ್ಡು ಮಾಡ್ಬೇಕು ಅಂತ ಬಂದಿದೆ, ಕರೆಕ್ಟ್ ಅಲ್ವಾ? ಓಕೆ, ಅಷ್ಟೇ ನಿಮ್ದು. ಓಕೆ, ಸರಿ ಮೇಡಮ್ ಹೇಳಿ ಮಾ, ನಿಮ್ಗೆ ಸ್ಮಾರ್ಟ್ ಪಿಕ್ ಬಗ್ಗೆ ಏನ್ ಅನ್ಸಿದೆ, ಏನಕ್ಕೋಸ್ಕರ ಕಂಪನಿ ಒಳಗಡೆ ಬಂದಿದ್ದೀರಾ ಅಷ್ಟೇ? ಸರ್ ಇದ್ರ ಬಗ್ಗೆ ಹೆಂಗೆ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ. ಓಕೆ, ಇದು ಹೆಂಗೆ ಏನು ಅಂದ್ರೆ? ಅಂದ್ರೆ ಇದ್ರ ಬಗ್ಗೆ ಏನು ಅಂತ ನನಗೆ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ. ಆಲ್ಮೋಸ್ಟ್ ನನಗೆ ಪುಷ್ಪ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸರಿ ಒಂದ್ಸಲಿ ಹೋಗಿ ನೋಡ್ಕೊಂಡು ಬರೋಣ ಡೈರೆಕ್ಟ್ ಆಗಿ. ಇವತ್ತು ನೋಡ್ಕೊಂಡು ಬರೋಣ ಡೈರೆಕ್ಟ್ ಆಗಿ ಅಂತ ಬಂದ್ರಿ, ಬಟ್ ಸ್ಟಾರ್ಟ್ ಮಾಡಿದ್ದೇನಕ್ಕೆ? ಅಂದ್ರೆ ಹೇಳಿದ್ರು ಇದ್ರಲ್ಲಿ ಒಳ್ಳೆ ಇನ್ಕಮ್ ಇದೆ, ಇದ್ರಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು. ನಮಗೂ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇತ್ತು, ಸೊ ಅದೆಲ್ಲ ಸಾಲ್ವ್ ಆಗುತ್ತೆ ಇದ್ರಲ್ಲಿ ಜಾಯ್ನ್ ಆದ್ರೆ ಅಂತ ಹೇಳಿದ್ರು. ಓಕೆ, ಸೊ ನಮಗೂ ಪ್ರಾಬ್ಲಮ್ ಇದೆ, Okay. ಅದರಿಂದ ಜಾಯ್ನ್ ಮಾಡಿದ್ವಿ. ಓಕೆ. ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇಂದ ಹೊರಗಡೆ ಬರಬೇಕು, ದುಡ್ಡು ಬೇಕು, ನಮ್ಗೆ ಅರ್ನಿಂಗ್ ಬೇಕು, ಸೊ ಇದ್ರಲ್ಲಿ ದುಡಿಬಹುದು ಅಂತ ಮೇಡಮ್ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಒಳಗಡೆ ನೀವು ಶಾಪಿಂಗ್ ಮಾಡಿ ಬಂದಿದ್ದೀರಾ, ಕರೆಕ್ಟ್ ಅಲ್ವಾ? ಓಕೆ ಮೇಡಮ್, ನೀವೇನು ವರ್ಕ್ ಮಾಡೋದು? ನಾನು ಹೌಸ್ ವೈಫ್ ಆಗಿದ್ದೀರಾ? ಓಕೆ ಓಕೆ ಮ್ಯಾಮ್. ಓಕೆ, ಎಸ್ ಮ್ಯಾಮ್. ತಿಳ್ಕೊಳಕ್ ಬಂದಿರೋದು. ಇವತ್ತು ತಿಳ್ಕೊಳಕ್ ಬಂದಿದ್ದೀರಾ, ಏನಕ್ಕೆ ಸ್ಟಾರ್ಟ್ ಮಾಡಿದ್ದು? ಅರ್ನಿಂಗ್ಸ್ ಮಾಡಬೇಕು, ಇನ್ಕಮ್ ತಗೋಬೇಕು, ಒಳ್ಳೆ ಥರ ಫ್ಯೂಚರ್ ಚೆನ್ನಾಗಿ ಮಾಡ್ಕೋಬೇಕು ಅಂತೇಳಿ, ಓಕೆ ಒಳ್ಳೆ ಫ್ಯೂಚರ್ ಸೆಟಲ್ಡ್ ಫ್ಯೂಚರ್ ಮಾಡ್ಕೋಬೇಕು ಅಂತೇಳಿ. ಓಕೆ, ಹೊರಗಡೆ ಎಲ್ಲೂ ಆಗಲ್ಲ ಅಂತನಾ? ಹೊರಗಡೆ ಈಗ ಮಗು ಇಟ್ಕೊಂಡು ನಾನು ಎಲ್ಲೂ ಹೊರಗಡೆ ಹೋಗಲ್ಲ, ಮನೇಲೇ ಇದ್ದು ಒಂದೆರಡು ಗಂಟೆ ಟೈಮ್ ಆದ್ರೂ ಕೊಟ್ಟು ನಾನು ಇದು ಮಾಡ್ಕೋಬೋದು ಅರ್ನಿಂಗ್ಸ್. ಓಕೆ ಓಕೆ ಓಕೆ. ನೀವು ಮನೇಲಿ ಹೌಸ್ ವೈಫ್ ಆಗಿದ್ದೀರಾ, ಮಗು ಇದೆ, ಸೊ ಈ ಟೈಮಲ್ಲಿ ನೀವು 2 ಗಂಟೆ ಟೈಮ್ ಆದ್ರೂ ಫ್ರೀ ಆದ್ರೆ ಮಾಡ್ಕೋಬೋದು ಅನ್ನೋ ಒಂದು. ಓಕೆ ಓಕೆ ಓಕೆ, ಒಂದು ಫ್ರೀ ಟೈಮಲ್ಲಿ ಮಾಡ್ಕೊಂಡು ಒಂದು ಎಕ್ಸ್ಟ್ರಾ ಇನ್ಕಮ್ ಅರ್ನಿಂಗ್ ಒಂದು ಮಾಡ್ಕೋಬೋದು ಫ್ಯೂಚರ್ಗೆ ಅಂತ. ಓಕೆ, ಎಸ್ ಮೇಡಮ್. ಫ್ಯಾಮಿಲಿ ಪ್ರಾಬ್ಲಮ್ಸ್, ಹಾ. ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತ. ಫ್ಯಾಮಿಲಿ ಪ್ರಾಬ್ಲಮ್, ಕಮಿಟ್ಮೆಂಟ್ ನೀವು ಮೆಟ್ರೋದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಓಕೆ, ಹಾಂ ಹಾಂ ಹಾಂ. ಪೇಮೆಂಟ್ಸ್ ಆಗೋದಿಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಇನ್ಕಮ್ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ ಬಂದಿದ್ದೀರಾ ಮೇಡಮ್ಗೆ? ಅವರು ಮೇಡಮ್ ಅಲ್ಲ? ಓಕೆ ಓಕೆ ಓಕೆ. ಎಕ್ಸ್ಟ್ರಾ ಯಾವಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು? ಒನ್ ವೀಕ್ ಆಯಿತು. ಓಕೆ 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 ಮ್ಯಾಮ್, ನೈಸ್. ಓಕೆ, ಎಸ್ ಮ್ಯಾಮ್. ನಾವು ಒಳ್ಳೆ ಅರ್ನಿಂಗ್ ಮಾಡಬೇಕು ಅಂತ. ಹೌದು, ನೀವೇನಾದ್ರು ವರ್ಕ್ ಮಾಡ್ತಾ ಇದ್ದೀರಾ? ಗಾರ್ಮೆಂಟ್ಸ್ ನೀವು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಪ್ರೆಸೆಂಟ್? ಓಕೆ ಓಕೆ. ಸೊ ನಿಮಗೂ ಅವರೇ ಅವಕಾಶ ಕೊಟ್ಟಿದ್ದಲ್ಲ? ಓಕೆ, ನೀವು ಏನು ಅನ್ಕೊಂಡು ನೀವು ಶಾಪಿಂಗ್ ಮಾಡಬೇಕಿದ್ರೆ, ಈಗ ನಮ್ಗೊಂದು ಮೈಂಡಲ್ಲಿ ಇರುತ್ತೆ, ನಾನು ಶಾಪಿಂಗ್ ಮಾಡಬೇಕು. ಏನು ಶಾಪಿಂಗ್ ಮಾಡಿದ್ರಿ ನೀವು? ಗ್ರಾಸರಿ 11,999 ಅದು, ಕರೆಕ್ಟ್ ಅಲ್ವಾ? ಈಗ 11,999 ರೂಪಾಯಿ ನಾನು ಒಂದು ಗ್ರಾಸರಿ ಬೈ ಮಾಡ್ತಿದ್ದೀನಿ, ಅದೊಂದು ಶಾಪಿಂಗ್ ಮಾಡ್ತಿದ್ದೀನಿ, ನನ್ನ ಮೈಂಡಲ್ಲಿ ಏನೋ ಒಂದು ಓಡ್ತಾ ಇರುತ್ತಲ್ವಾ ನಾನು ಶಾಪಿಂಗ್ ಮಾಡೋ ಟೈಮಲ್ಲಿ. ಅದು ಏನು ಅನ್ಕೊಂಡು ನೀವು ಈ ಕಂಪ್ನಿಗೆ ಬಂದ್ರಿ? ಕ್ಯಾಶ್ ಬ್ಯಾಕ್ ಎಲ್ಲ ಬರುತ್ತಲ್ಲ, ಓಕೆ, ಕ್ಯಾಶ್ ಬ್ಯಾಕ್ ಬರುತ್ತೆ. ಸ್ವಲ್ಪ ಬೇರೆ ಕಡೆ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, Okay. ಇಲ್ಲಾಂದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ. ಓಕೆ, ನಿಮ್ಮೊಂದು ಅರ್ನಿಂಗ್ ಒಂದು ಆಗುತ್ತೆ, ಎಕ್ಸ್ಟ್ರಾ ಇನ್ಕಮ್ ಅನ್ನೋದೆಲ್ಲ. ಓಕೆ, ಎಸ್ ಮ್ಯಾಮ್, ಎಸ್ ಮ್ಯಾಮ್. ಕಂಪ್ನಿ ಚೆನ್ನಾಗಿದೆ ಸರ್, ಅದರಿಂದ ನಾವು ತಿಳ್ಕೊಂಡು ನಾವು ಇನ್ನೊಬ್ಬರು ನಡೆಸಬೇಕು. ಓಕೆ ಕ್ಯಾಶ್ ಬೇಕು ಇದೆ, ಚೆನ್ನಾಗಿದೆ. Okay. ಇರೋದೆಲ್ಲ ತಿಳಿಸಿದ್ರೆ ಓಕೆ. ಅವರಿಂದ ಆಗಬೇಕು. ನೀವೇನು ವರ್ಕ್ ಮಾಡ್ತಾ ಇರೋದು? ಟ್ರಾನ್ಸಿಷನ್ ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿದ್ದೀರಾ ನೀವೀಗ? ಓಕೆ, ಒಂದು ಎಕ್ಸ್ಟ್ರಾ ಇನ್ಕಮ್ ಅರ್ನಿಂಗ್ಗೋಸ್ಕರ ನೀವು ಬಂದು. ಓಕೆ ಓಕೆ, ಎಸ್ ಮ್ಯಾಮ್. ನೀವು ಖಾತೆ ಮ್ಯಾಮ್. ನಮ್ಗೆ ಒಂದೇ ಸರ್ ಅನ್ನೋರು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಹಾಂ ಹಾಂ ಸುನಿಲ್ ಸರ್ನ. ಹಾಂ. ಅವರು ಹೇಳಿದ್ಮೇಲೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. Okay. ಅವರು ಸ್ವಲ್ಪ ಎಜುಕೇಟೆಡ್ ಅಲ್ಲ. Okay. ಅವರು ನಿಮ್ಗೆ ಸ್ವಲ್ಪ ಗೊತ್ತಿದೆ ಇದ್ರ ಬಗ್ಗೆ ತಿಳ್ಕೊಂಡು ಹೇಳಿ ನನಗೆ ಅಂತ ಹೇಳಿದ್ರು. Okay. ಸರಿ, ಅದ್ರ ಬಗ್ಗೆ ನಾವು ಸರ್ ಹತ್ರ ಎಲ್ಲ ಡೀಟೇಲ್ಸ್ ಎಲ್ಲ ಮಾತಾಡಿ ಎಷ್ಟು ಲಾಸ್ಟ್ ಇಯರ್ ಜೂನಲ್ಲಿ ನಾನು ಜಾಯ್ನ್ ಆದದ್ದು. ಓಕೆ. ಅವ್ರು ಹೇಳಿದ್ರು ನೀವು ಬಂದ್ರೆ ನಾವು ಬೆಳಿತೀವಿ ಅಂತ ಹೇಳಿದ್ರು. ಈಗ ನಾವು ಅವ್ರಿಗೆ ಏನೋ ಒಂದು ಹೆಲ್ಪ್ ಮಾಡಬೇಕು ಅಂತಂದ್ರೆ ದುಡ್ಡು ಕೊಟ್ಟರೆ ಅದು ದಾನ ಅಂತ ಆಗುತ್ತೆ, ಕರುಣೆ ಅಂತ ಆಗುತ್ತೆ. Okay. ಅಟ್ಲೀಸ್ಟ್ ಈ ತರ ನಾವು ಜಾಯ್ನ್ ಆದ್ರೆ ಅವ್ರಿಗೊಂದು ಹೆಲ್ಪ್ ಆಗುತ್ತಲ್ವಾ? ಹಂಗಾಗಿ ನಾನು ಜಾಯ್ನ್ ಆದೆ. ಅದು ನಿಮ್ಗೂ ಅದೆಲ್ಲ ಅದು ಐಡಿಯಾ ನಂಗೆ ಇರ್ಲಿಲ್ಲ. Okay. ಅಕ್ಕ ನೀವು ಸೇರ್ಕೊಂಡ್ರೆ ನಮಗೂ ಯೂಸ್ ಆಗುತ್ತೇನೋ, ಆ ಥರದಲ್ಲಿ ನಿಮ್ಮ ಹತ್ರ ಹೇಳಿದ್ರು, ಅದಕ್ಕೆ ನೀವು ಓಕೆ ಒಂದು ಶಾಪಿಂಗ್ ಮಾಡಿ. ಜಾಯ್ನ್ ಆದೆ. ಓಕೆ ಒಂದು ಓಕೆ. ಶೂಟ್ ಲೆಂತ್ ಮತ್ತೆ ಸ್ಯಾರಿ ಒಂದು ಶಾಪಿಂಗ್ ಮಾಡಿದ್ರಿ. ಓಕೆ.
ಅಷ್ಟು ಸ್ಟಾಪ್ ಆದೆ ಸರ್. ನೆಕ್ಸ್ಟ್ ಏನು ಮಾಡಿಲ್ಲ. ಅದ್ರ ಬಗ್ಗೆ ಕಂಪ್ನಿ ಏನ್ ಮಾಡಕ್ ಹೊರಟಿದೆ, ಸ್ವಲ್ಪ ಒಂದು 6 ತಿಂಗಳು ನಾನು ಏನು ಮಾಡಿಲ್ಲ ಸರ್, ಸ್ಟಾಪ್ ಆದೆ. ಡಿಸೆಂಬರ್ ಅಲ್ಲಿ ಒಂದು ಶೇರ್ ಹೋಲ್ಡರ್ ಸೂಪರ್ ಮಾರ್ಕೆಟ್ಗೆ. ನೆಕ್ಸ್ಟ್ ಈ ಮಂತಿಂದ ಜನವರಿಯಿಂದ, ಈ ಮಂತ್ ಅಲ್ಲ ಜನವರಿಯಿಂದ 27ನೇ ತಾರೀಕಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸರ್. ಓಕೆ, ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಓಕೆ ಓಕೆ. ಇವಾಗ ಏನಕ್ಕೆ ಈಗ 6 ತಿಂಗಳು ಬಿಟ್ಟು ಇವಾಗ ಮಾಡ್ಬೇಕು ಅಂತ ಅನ್ಸಿದಾದ್ರೂ ಏಕೆ? ಸರ್ ಕಂಪ್ನಿ ಬಗ್ಗೆ ನನ್ಗೆ ಏನ್ ಡೀಟೇಲ್ಸ್ ಗೊತ್ತಿರಲಿಲ್ಲ. ಓಕೆ, ಈಗ 6 ತಿಂಗಳು ತಿಳ್ಕೊಂಡ್ರೆ ಕಂಪ್ನಿ ಬಗ್ಗೆ ತಿಳ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿಲ್ಲ. ಓಕೆ, ಈಗ ಎಲ್ಲರೂ 6 ತಿಂಗಳು ತಿಳ್ಕೊಂಡೆ ಸ್ಟಾರ್ಟ್ ಮಾಡೋಣ. ಓಕೆ ಸರಿ ಆಯ್ತು. ಸೊ ಒಟ್ಟಲ್ಲಿ ಇವಾಗ ನೀವು ಬಿಸ್ನೆಸ್ ಮಾಡ್ಬೋದಾ? 100% ನಂಬಿಕೆ ಬಂದಿದ್ಯಾ? ಪಕ್ಕನಾ? ಇವಾಗ ಎಷ್ಟು ಇನ್ಕಮ್ ಇದೆ? ಇವಾಗ ಸರ್ ಎಷ್ಟು ಸರ್? ಸರ್, 6,000 ನೋಡಿ. 9 days ಅಷ್ಟೇ ಸರ್. 1 ವೀಕ್ ಇನ್ಕಮ್ 6,000 ರೂಪಾಯಿ. ಸೊ ಅವ್ರಿಗೆ ಜೋರು ಚಪ್ಪಾಳೆ ಕಲ್ಯಾಣ್ ಸರ್ ಗೌರಪ್ಪ ಇಬ್ರು ಬಂದ್ರು. ಹಾಫ್ ಅನ್ ಅವರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು, ಹಾಫ್ ಅನ್ ಅವರ್ ದುಡ್ಡು ಕಟ್ಟಿದ್ರು. ಹಾಫ್ ಅನ್ ಅವರ್ ಎಕ್ಸ್ಪ್ಲೇನ್ ಮಾಡಿ ಹಾಫ್ ಅನ್ ಅವರ್ ಅಲ್ಲಿ ದುಡ್ಡು ಕಟ್ಟಿದ್ದೆಲ್ಲ ಶಾಪಿಂಗ್ ಮಾಡಿದ್ರಿ? ಶಾಪಿಂಗ್ ಮಾಡಿಲ್ಲ, ಈ ಮಂತ್ ಮಾಡಿದ್ರು. ಅಲ್ಲ, ದುಡ್ಡು ಕಟ್ಟಿದ್ದ ಶಾಪಿಂಗ್ ಅಲ್ಲ. ಓಕೆ, ಎಷ್ಟು ಕಟ್ಟಿದ್ರಿ? ಒಂದು 11 ಏನಂದ್ರೆ ಶಾಪಿಂಗ್ ಮಾಡಿದ್ರಾ? ಅದು ಓಕೆ ಓಕೆ ಓಕೆ. ಆಲ್ರೆಡಿ ಇಬ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೀರಾ? ಓಕೆ ಸರಿ ಆಯ್ತು ಸರ್. ಓಕೆ ಸರ್, ಈಗ ನಿಮ್ಮೆಲ್ಲರಿಗೂ ಕೂಡ ಏನಂದ್ರೆ ಡ್ರೀಮ್ ಇದೆ, ಓಕೆನಾ? ಸೊ ಡ್ರೀಮ್ ಇದೆ, ಎಕ್ಸ್ಟ್ರಾ ಇನ್ಕಮ್ ಬೇಕು, ಎಲ್ಲ ಇದೆ. ಬಟ್ ಇವಾಗ ನೀವು ಮಾರ್ಕೆಟ್ಗೆ ಹೋಗಿ, ನೀವು ಸೊಸೈಟಿಗೆ ಹೋಗಿ, ನಿಮ್ಮ ಫ್ರೆಂಡ್ಸ್ಗೋ ಯಾರಿಗಾರು ಈ ಬಿಸ್ನೆಸ್ ಬಗ್ಗೆ ಹೇಳ್ತಿದಂಗೆನೆ ಈಗ ನೀವು ಇಂಟ್ರೊಡ್ಯೂಸ್ ಮಾಡ್ಬೇಕಲ್ವಾ? ನಮ್ಮ ಬಿಸ್ನೆಸ್ ಏನು, ನಾನು ಇದನ್ನ ಶಾಪಿಂಗ್ ಮಾಡ್ಬೇಕು, ನಾನು ಶಾಪಿಂಗ್ ಮಾಡಿ ನನ್ನ ಫ್ರೆಂಡ್ಗೆ ಯಾರಿಗಾರು ಹೇಳ್ಬೇಕು. ಈಗ ಹೋಗಿ ಶಾಪಿಂಗ್ ಮಾಡಿಸಿ ಅಂತ ನಮ್ಮ ಫ್ರೆಂಡ್ಗೆ ಹೇಳ್ತಿದಂಗೆ ಅವ್ರು ಹೇಳೋ ಫಸ್ಟ್ ಕ್ವಶನ್ ಏನು ಗೊತ್ತಾ? ನಾನು ಇದೆಲ್ಲ ನೋಡಿದ್ದೀನಿ, ಇದು ಚೈನ್ ಲಿಂಕು, ಇದು ಜನ ಹಿಡಿಯೋ ಬಿಸ್ನೆಸ್, ಇದು ಎಷ್ಟು ದಿನ ಇರುತ್ತೆ ಕಂಪನಿ, ಕರೆಕ್ಟ್ ಅಲ್ವಾ? ಈ ತರ ಎಲ್ಲ ಬರುತ್ತಾ ಬರಲ್ವಾ? ಯಾಕೆ ನಮಗ್ ಬಂದಿದೆ, ನಿಮ್ಗೂ ಬರುತ್ತೆ, ಓಕೆನಾ? ನಿಮಗ್ ಬರುತ್ತೆ, ಹಾಗೆ ಏನ್ ಮಾಡ್ತೀರಾ? ಸರ್ ನಾವು ಅವಾಗ ಬಿಸ್ನೆಸ್ ಬಗ್ಗೆ ಏನು ಮಾತಾಡಲ್ಲ ಸರ್. ನಾನು ಇವಾಗ ನಾವೊಂದು ಸರತ್ ಅವ್ರು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಒಂದ್ ಈ ತರ ಬಿಸ್ನೆಸ್ ಇದೆ ಅಂತ ನಾನು ಹೇಳಿಲ್ಲ ಸರ್. ನನ್ನ ಫ್ರೆಂಡ್ಸ್ 10th ಫ್ರೆಂಡ್ಸ್ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಿದ್ದಂಗೆ ಒಂದು 15 ನಿಮಿಷ ಮಾತಾಡೋಕೆ ಟೈಮ್ ಕೊಡ್ತೀರಾ? ಸರಿ ಕೊಡ್ತೀನಮ್ಮ, ಬನ್ನಿ ನಾಳೆ ಒಂದು ಪ್ಲೇಸ್ ನಿರ್ದಿಷ್ಟವಾಗಿ ಒಂದು ಪ್ಲೇಸ್ ಆಯ್ಕೆ ಮಾಡಿಕೊಂಡು ಸರ್ ನಾಳೆ ಬನ್ನಿ ಸರ್ ಕಾಲ್ ಮಾಡಿ ಡೈರೆಕ್ಟ್ ಸರ್ ಹತ್ರ. ನಾನು ಯಾವ್ದು ನೀವು ಯಾರಿಗೆ ಹೇಳಲ್ಲ, ಈಗ ಸರ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ, ನಿಮ್ಮ ಲೀಡರ್ನೇ ಕರ್ಕೊಂಡು ಹೋಗ್ತೀರಾ, ನಿಮ್ ಲೀಡರ್ ಬರ್ತಾರೆ ನಿಮ್ ಜೊತೆ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಸದ್ಯಕ್ಕೆ ಅವ್ರ ಹತ್ರ ದುಡ್ಡು ಇರಲ್ಲ. ನೆಕ್ಸ್ಟ್ ಅವ್ರ ಮನೆಗೆ ಹೋದಾಗ ನೀವು ಕಾಲ್ ಮಾಡ್ತೀರಾ, ಅವ್ರ ಮನೆಗೆ ಹೋಗ್ತಾರೆ, ನೀವು ಕಾಲ್ ಮಾಡ್ತೀರಾ, ಏನ್ ಅನ್ನಿಸ್ತು ಸ್ಟಾರ್ಟ್ ಮಾಡಿ, ನಾವ್ ಇದೀವಿ ಸಪೋರ್ಟ್ ಮಾಡ್ತೀವಿ ಅಂತ. ಅವಾಗ ರಿಟರ್ನ್ ಅವ್ರು ಈ ತರ ಹೇಳ್ತಾರೆ ನಿಮ್ಗೆ. ತಿಳ್ಕೊಂಡು ಹೋದ್ಮೇಲೆ ಈ ತರ ಹೇಳ್ತಾರ, ಏನ್ ಮಾಡ್ತೀರಾ? ಅವ್ರು ತುಂಬಾ ನೆಗೆಟಿವ್ ಹೇಳ್ತಾರೆ, ಕಂಪನಿ ಇರೋದೇ ಇಲ್ಲ, ಈ 3 ತಿಂಗಳು ನೋಡ್ಕೋ, ಇಂಥ ಕಂಪನಿ ತುಂಬಾ ಕೆಲಸ ಮಾಡಿ ಬಂದಿದೀವಿ, ನಾವ್ ಇಂಥವೆಲ್ಲ ಆಲ್ರೆಡಿ ತುಂಬಾ ನೋಡಿದೀವಿ, ಆಲ್ರೆಡಿ ನಾನು ತುಂಬಾ ಕಳ್ಕೊಂಡಿದೀನಿ, ನಮ್ಮ ಪಕ್ಕದ ಮನೆಯವ್ರ ಮನೆನೇ ಖಾಲಿ ಮಾಡ್ಕೊಂಡು ಹೋದ್ರು. ನನಗೆ ಹೇಳಿದ ಸರ್ ಆಗಿದೆ ಸರ್, ಎಕ್ಸ್ಪೀರಿಯನ್ಸ್ ಆಗಿದೆ. ಖಂಡಿತ ಇಲ್ವಾ? ಸೊ ಆಗ ಏನ್ ಮಾಡ್ತೀರಾ? ಸರ್ ಕಾನ್ಫಿಡೆನ್ಸ್ ಕೊಡ್ಬೇಕು ಸರ್ ನಾವು ಅವಾಗ. ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ನಿಮ್ಗೆ ಇನ್ಕಮ್ ಬಂದಿರಲ್ಲ, ಏನೂ ಇಲ್ಲ. ಅವಾಗ ನೀವು ನಿಮ್ಮ ಕರ್ಕೊಂಡ್ ಬಂದಿರಲ್ಲ ಮೇಡಮ್ನ, ಇವ್ರನ್ನೆಲ್ಲ ನೆನ್ಸ್ಕೊತೀರಾ, ಓಹೋ ನನ್ನನ್ನು ಕುರಿ ಹಳ್ಳಕ್ಕೆ ಹಿಡಿದ್ರು ಅನ್ನೋ ತರ ನಾನು ಹೋಗಿ ಹಳ್ಳಕ್ಕೆ ಬಿದ್ದೆ ಅಂತ ಅನ್ಸುತ್ತಾ ಅನ್ಸಲ್ವಾ? ಅನ್ಸುತ್ತಾ? ಇಲ್ಲ ಸರ್ ಅನ್ಸಲ್ಲ. ಅನ್ಸಲ್ವಾ? ಯಾಕೆ ಅನ್ಸ್ಬೇಕಲ್ಲ? ನನ್ಗೆ ಅನ್ಸಿದೆ. ಯಾಕೆ ಇವಾಗ ನಿಮ್ಮನ್ನು ಕಲ್ಬಿಟ್ಟು ಹೇಳಿದ್ರೆ ಅಂದ್ರೆ, ಇವಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಓಕೆ ಓವರ್ ಆಲ್ ಮಾತಾಡೋಣ. ಇವಾಗ ಜೋರು ಚಪ್ಪಾಳೆ ಕೊಡಿ. ಇಷ್ಟು ಜನ ಹೊಸಬ್ರು ಬಂದಿದ್ದಾರೆ ಸರ್, ಇಷ್ಟು ಜನ ನೀವು ಬಂದಿದ್ದೀರಲ್ವಾ? ಇವಾಗ ನೀವು ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಸೊಸೈಟಿನಲ್ಲಿ ಒಂದು ಪ್ಲಾನ್ ಪ್ರೆಸೆಂಟೇಷನ್ ನ ಕೊಡ್ಸಕ್ ಕೇಳಿದ್ರೆ, ಕುತ್ಕೊಂಡ್ಬಿಡಿ ಸರ್, ಬಿಡಿ ಅವ್ರ ಸೀಟ್. ಮೇಡಮ್ ಬನ್ನಿ, ಇಲ್ಲ ಪಕ್ಕ ಬಂದಿಲ್ಲ ಆಗಿರೋದು. ಓಕೆ